ಸ್ನೇಹಿತರೆ, ಇಂಡಿಗೋ ಏರ್ಲೈನ್ಸ್ ಕಡೆಯಿಂದ ಲಾಸ್ಟ್ 3 days ಅಲ್ಲಿ 385 ಫ್ಲೈಟ್ಸ್ ಕ್ಯಾನ್ಸಲ್ ಆಗಿದೆ. ಮೋಸ್ಟ್ ಆಫ್ ದ ಫ್ಲೈಟ್ಸ್ ಕ್ಯಾನ್ಸಲ್ ಆಗಿರೋದು ಡೊಮೆಸ್ಟಿಕ್ ಫ್ಲೈಟ್ಸ್, ಇಂಟರ್ನ್ಯಾಷನಲ್ ಫ್ಲೈಟ್ಸ್ 1-2 ಕ್ಯಾನ್ಸಲ್ ಆಗಿದೆ. ಸ್ನೇಹಿತರೆ, ಇದರಲ್ಲಿ ಸುಮಾರು 10,000 ಜನ ಅಫೆಕ್ಟ್ ಆಗಿದ್ದಾರೆ. ಅದರಲ್ಲಿ ನಮ್ಮ ಕರ್ನಾಟಕದವರು 2,000 ಜನ ಅಫೆಕ್ಟ್ ಆಗಿದ್ದಾರೆ. ಹಾಗೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡುವಾಗ ನಮ್ಮ ಕನ್ನಡದ ಒಂದು ಹುಡುಗಿ ಅಥ್ಲೀಟ್, ಅವಳು ಅಲ್ಲಿ ಡೆಲ್ಲಿಯಲ್ಲಿ ನ್ಯಾಷನಲ್ ಲೆವೆಲ್ ಕರಾಟೆ ಚಾಂಪಿಯನ್ಶಿಪ್ ಅಲ್ಲಿ ಪರ್ಫಾರ್ಮ್ ಮಾಡಿ 4 ಮೆಡಲ್ಸ್ ಗೆದ್ದು, ಅದರಲ್ಲಿ ಒಂದು ಗೋಲ್ಡ್ ಮೆಡಲ್, 2 ಸಿಲ್ವರ್ ಮೆಡಲ್, 1 ಬ್ರಾನ್ಸ್ ಮೆಡಲ್ ಗೆದ್ದು ಡೆಲ್ಲಿಯಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ. ಮಂಡೇ ಅವಳಿಗೆ ಎಕ್ಸಾಮ್ ಇದೆ, ಬಟ್ ವಾಪಸ್ ಬರಕ್ಕೆ ಫ್ಲೈಟ್ ಇಲ್ಲ. ಸೊ ಈ ವಿಡಿಯೋ ನೋಡಿ ಮತ್ತೆ ಮಾತಾಡೋಣ. ये कहाँ मिले आपको ये मेडल्स? I had participated in karate tournament here in Talkotra Stadium in Delhi. I came here to represent my Karnataka state here, and I finished the matches. I won medals, but I'm not able to go back home. This was national level match. Yeah, this was national level match. And last year I represented my country in India and in Malaysia as well. And now I had come to represent in nationals, and I finished. And tomorrow I have exams back in Bangalore, but I'm not able to go back there. What exam do you have tomorrow? I'm doing my MTech. My PG is going on, so my PG semester exams are there. I have to be there because studies and sports is the same, but I'm not able to go back and write my exams there. What's your name? My name is Chaitra from Bangalore. Chaitra. I feel so sorry, Chaitra. ಸ್ನೇಹಿತರೆ, ನೋಡಿದ್ರ ಆ ಹುಡುಗಿ ಪರಿಸ್ಥಿತಿ ಹೇಗಾಗಿದೆ ಅಂತ. ಕರ್ನಾಟಕವನ್ನು ರಿಪ್ರೆಸೆಂಟ್ ಮಾಡಕ್ ಹೋಗಿ 4 ಮೆಡಲ್ ಗೆದ್ಕೊಂಡ್ ಬಂದಿದ್ದಾಳೆ ಆ ಹುಡುಗಿ. ಬಟ್ ಆದ್ರೂ ಅಲ್ಲಿ ಏನು ಸಾಧನೆಗಳು ಇಲ್ಲದೆ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ. ಅದೇ ಯಾವ್ದಾದ್ರು MP MLA ಮಗ ಇದ್ದಿದ್ರೆ ಇಲ್ಲಿವರೆಗೆ ಯಾವ್ದಾದ್ರು ಪ್ರೈವೇಟ್ ಜೆಟ್ ಮಾಡಿ ಕರ್ಕೊಂಡ್ ಬಂದ್ಬಿಡೋರು. ನಮ್ಮ ಕರ್ನಾಟಕ ಮೀಡಿಯಾದಲ್ಲಿ, ಕನ್ನಡ ಮೀಡಿಯಾದಲ್ಲಿ ಎಲ್ಲೂ ಈ ನ್ಯೂಸ್ ತೋರಿಸ್ತಾ ಇಲ್ಲ. ಅವರು ಅದೇ ಹಿಂದೂ ಮುಸ್ಲಿಮು, ಅವನಿಗೆ ಗಂಡ ಬಿಟ್ಟು ಹೋದ, ಇವಳಿಗೆ ಹೆಂಡತಿ ಬಿಟ್ಟು ಹೋದ್ಲು, ಅದೇ ನ್ಯೂಸ್ಗಳು ತೋರಿಸ್ತಾ ಇದ್ದಾರೆ. ಸ್ನೇಹಿತರೆ, DGCA ಇದಕ್ಕೆ ಆನ್ಸರ್ ಕೊಡ್ಬೇಕು. 7,000 ಇರೋ ಫ್ಲೈಟ್ ಬೇರೆ ಏರ್ಲೈನ್ಸ್ ಅಲ್ಲಿ 68,000 ಆಗಿದೆ. ದಿಲ್ಲಿಯಿಂದ ಬೆಂಗಳೂರಿಗೆ 68,000 ಆಗಿದೆ. ಎಲ್ಲಿಂದ ಕೊಡ್ಬೇಕು ಸ್ನೇಹಿತರೆ? ಇದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ. ನಿಮಗೆ ಅನ್ಸ್ಬೋದು ನಾವು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತೀವಿ, ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀವಿ, ನಮಗೇನಪ್ಪಾ ಅಂತ. ಯಾಕೆ ಸಿಕ್ಕಾಕೊಂಡಿರೋ ನೀವು ಅಣ್ಣ ತಮ್ಮಂದಿರಲ್ವ ಅವರು, ಕನ್ನಡಿಗರಲ್ವ ಅವರು? ಸೊ ಸ್ನೇಹಿತರೆ ನೋಡಿ, ಇದೇ ತರ ಒಂದು ಅಜ್ಜ ಅಜ್ಜಿ, ಅವರಿಗೆ ಹಿಂದಿ ಮಾತಾಡಕ್ ಬರಲ್ಲ, ಅಲ್ಪ ಸ್ವಲ್ಪ ಮಾತಾಡ್ತಾರೆ. ಯಾರೋ ಒಬ್ರು ನ್ಯೂಸ್ ಆಂಕರ್ ಬಂದ್ಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡಿ ಹೋಟೆಲ್ ಕರ್ಕೊಂಡು ಹೋಗಿ ಬಿಡ್ತಾರೆ. क्योंकि हमें इधर का लोग नहीं, हमें बैंगलोर से आई है वो, हमें वहाँ पे ಸ್ನೇಹಿತರೆ, ನೋಡಿದ್ರ ಪರಿಸ್ಥಿತಿ ಯಾವ ತರ ಇದೆ ಅಂತ. ಆ ಏರ್ಪೋರ್ಟ್ ಅಲ್ಲಿ 3 ದಿನ 4 ದಿನ ಫ್ಲೈಟ್ಗಳು ಡಿಲೇ ಆದ್ರೆ ಒಂದು ಟೀ ಕಾಸ್ಟ್ 500 ರೂಪೀಸ್ ಇರುತ್ತೆ. ಸೊ ಮಿಡಿಲ್ ಕ್ಲಾಸ್ ಏನ್ ಮಾಡ್ಬೇಕು? ಇನ್ನೊಂದು ಹೇಳ್ತೀನಿ ನಿಮಗೆ ಸಿಚುವೇಶನ್. ಮೊನ್ನೆ ಏನಾಗಿದೆ, ಬಸ್ ಜಸ್ಟ್ 1 ದಿನ ಹಿಂದೆ ಮದುವೆ ಆಗಿದೆ, ನೆಕ್ಸ್ಟ್ ರಿಸೆಪ್ಷನ್ ಇದೆ, ಫ್ಯಾಮಿಲಿ ಅವ್ರು ಯಾರು ಬರಕ್ಕಾಗಿಲ್ಲ. ಹಂಗಾಗಿ ಏನ್ ಮಾಡಿದ್ದಾರೆ ಅಂದ್ರೆ ಆನ್ಲೈನ್ ಅಲ್ಲಿ ಡಿಸ್ಪ್ಲೇ ಆಗ್ಬಿಟ್ಟು ಗಂಡ ಹೆಂಡತಿನ ತೋರಿಸಿದ್ದಾರೆ. ಸೊ ಅಲ್ಲಿಂದಾನೆ ಮದುವೆ ಮನೆಯಿಂದಾನೆ ಎಲ್ಲರೂ ಬಂದು ಅಲ್ಲಿಂದಾನೆ ಆಶೀರ್ವಾದ ಕೊಟ್ಟಿದ್ದಾರೆ. ಜಸ್ಟ್ ಮಿಸ್ ಗುರು. 1 ದಿನ ಮುಂದೆ ಏನಾದ್ರು ಮದುವೆ ಇದ್ದಿದ್ರೆ ಮದುವೆನೇ ಕ್ಯಾನ್ಸಲ್ ಆಗ್ಬಿಡೋದು. ಒಂದ್ ಮದ್ವೆ ಕ್ಯಾನ್ಸಲ್ ಆಗತ್ತೆ ಅಂದ್ರೆ ಎಷ್ಟೊಂದು ಲಾಸ್ ಗೊತ್ತಾ ನಿಮ್ಗೆ? ಮಿನಿಮಮ್ 10 ಲಕ್ಷ ರೂಪಾಯಿ ಲಾಸ್ ಆಗತ್ತೆ. ಅದಕ್ಕೆ ಯಾರು ಆನ್ಸರ್ ಮಾಡ್ತಾರೆ? ಸ್ನೇಹಿತರೆ, ಇಂಡಿಗೋದವರು ಆನ್ಸರ್ ಕೊಡ್ಬೇಕು ಇದಕ್ಕೆ. ಕರ್ನಾಟಕ ಗೌರ್ಮೆಂಟ್ ಇದೇ ತರ ಇಂಡಿಗೋ ಕಂಟಿನ್ಯೂ ಮಾಡತ್ತೆ ಅಂದ್ರೆ ಇಂಡಿಗೋನ ಕರ್ನಾಟಕದಲ್ಲಿ ಬ್ಯಾನ್ ಮಾಡ್ಬೇಕು. ನಮ್ಮ ಕನ್ನಡ ಮೀಡಿಯಾದವರು ಇದ್ರ ಬಗ್ಗೆ ಮಾತಾಡ್ಬೇಕು. ಇಂಡಿಯಾ ಗೌರ್ಮೆಂಟ್ ಕೂಡ ಇದ್ರ ಬಗ್ಗೆ ಮಾತಾಡ್ಬೇಕು. ಇದು ಸ್ಮಾಲ್ ಇಶ್ಯೂ ಅಲ್ಲ, ತುಂಬಾ ದೊಡ್ಡ ಇಶ್ಯೂ ಸ್ನೇಹಿತರೆ. ಈ ವಿಡಿಯೋ ನಮ್ಮ ಕನ್ನಡ ಮೀಡಿಯಾ ಅಂತೂ ಇದ್ರ ಬಗ್ಗೆ ಏನು ವಿಡಿಯೋಸ್ ಮಾಡ್ತಾ ಇಲ್ಲ. ನಾನು ಮಾಡಿದೀನಿ ಯಾಕಂದ್ರೆ ನನಗೆ ಎಲ್ಲೋ ಒಂದ್ ಕಡೆ ನೋವಾಯ್ತು, ಆ ಹುಡುಗಿ ನೋಡಿ ನೋವಾಯ್ತು. ಅದೇ ತರ ಒಂದು ಅಜ್ಜ ಅಜ್ಜಿ ಕೂಡ ಅವ್ರಿಗೆ ಹಿಂದಿ ಮಾತಾಡಕ್ ಬರ್ತಾ ಇಲ್ಲ, ಅಲ್ಪ ಸ್ವಲ್ಪ ಬರುತ್ತೆ. ಯಾರೋ ಒಬ್ರು ನ್ಯೂಸ್ ಆಂಕರ್ ಅವ್ರಿಗೆ ಹೆಲ್ಪ್ ಮಾಡಿ ಅವ್ರಿಗೆ ಹೋಟೆಲಿಗೆ ಕರ್ಕೊಂಡು ಹೋಗ್ಬಿಟ್ರು. ಸ್ನೇಹಿತರೆ, ಈ ವಿಡಿಯೋನ ಶೇರ್ ಮಾಡಿ. ಎಲ್ಲಿವರೆಗೂ ಅಂದ್ರೆ ನಮ್ಮ ಕರ್ನಾಟಕ ಗೌರ್ಮೆಂಟಿಗೆ ಹೋಗ್ಬೇಕು, ಈಗ ಅಲ್ಲಿವರೆಗೂ ಶೇರ್ ಮಾಡಿ ಸ್ನೇಹಿತರೆ. ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ.